ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ತಾನೇ? ನಾನು ಸಹಿತ ಆರಾಮಿದ್ದೇನೆ. ಇಲ್ಲಿ ನೋಡಿ, ಇವತ್ತು ಹೋಳಿ ಇದೆ ಅತ್ನಿಯಲ್ಲಿ. ಸೊ ಇಲ್ಲಿ ಹೋಳಿ ಆದ 5 ಡೇಸ್ಗೆ ಇಲ್ಲಿ ಹೋಳಿ ಆಚರಣೆ ಮಾಡ್ತಾರೆ. ಸೊ ಎಲ್ಲರೂ ಹುಡುಗರು ಎಲ್ಲ ಇಲ್ಲಿ ಏರಿಯಾದೊಳಗೆ ಎಲ್ಲ ಕಿಡ್ಸ್ಗಳು ಆಟ ಆಡ್ತಾ ಇದ್ರು. ಸೊ ಎಲ್ಲರೂ ಬಂದು ಬಣ್ಣ ಹಚ್ಚಲಿಕ್ಕೆ ಬಂದರು. ಬಟ್ ಇಲ್ಲಿ ದೊಡ್ಡವರು ಸಹಿತ ಇಲ್ಲಿ ಆಡಲಿಕ್ಕೆ ಟ್ರೈ ಮಾಡಲ್ಲ. ಬಟ್ ಕಿಡ್ಸ್ ಅಷ್ಟೇ ಆಡ್ತಾಯಿದ್ರು. ಅವ್ರಿಗೂಡು ನಿತಿಕಾ ಮತ್ತು ತನೀಶ್ ಎಲ್ಲರೂ ಆಡ್ತಾಯಿದ್ರು. ನೋಡಿ ಅವರು ಹೇಗೆ ಆಡಿದರು ಹೇಗಿಲ್ಲ ಅದನ್ನು ನಿಮ್ಗೆ ಕೂಡ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡಿ. ಹೇಗೆ ಹೋಳಿ ಆಡಿದ್ರು ನೀವು ನೋಡಿದ್ರಲ್ಲ. ಓಕೆ, ಬನ್ನಿ ಇವ್ರ ಜೊತೆ ನಾನು ಬಣ್ಣ ಆಡ್ತಾ ಇದ್ದೇನೆ ಮತ್ತು ನಮ್ಮ ಅತ್ತೆಯವ್ರ ಜೊತೆ ಆಡ್ತಾ ಇದ್ದೇನೆ. ನಮ್ಮ ಫ್ಯಾಮಿಲಿ ಅಷ್ಟೇ ಶಾರ್ಟ್ಕಟ್ಟಾಗಿ ನಾವು ಇಲ್ಲಿ ಬಣ್ಣ ಆಚರಣೆ ಮಾಡಿದ್ವಿ. ಓಕೆ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಅತ್ನಿಯಲ್ಲಿ ಇದು ಮಾಡ್ತಾ ಇದ್ದಾರೆ, ಹೋಳಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕಲರ್ ಆಡ್ತಾ ಇದ್ದಾರೆ. ಮಕ್ಕಳೆಲ್ಲ ಹೇಗೆ ಆಡಿದ್ರು ಅಂತ ನೋಡಿದ್ರಲ್ಲ. ಓಕೆ, ಇವ್ರ ಜೊತೆ ನಾನು ಇವತ್ತು ಮಾಡಿದೆ, ಯಾಕಂದರೆ ಇಲ್ಲಿ ದೊಡ್ಡವರು ಆಡೋಂಗಿಲ್ಲ. ಓಕೆ ಬನ್ನಿ. ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಓಕೆ ಫ್ರೆಂಡ್ಸ್, ನೋಡಿದಾರಲ್ಲ ಹೇಗೆ ಹೋಳಿ ಆಡಿದ್ವಿ ಅಂತ. ಸೊ ನಿಮ್ಮೆಲ್ಲರಿಗೂ ಹ್ಯಾಪಿ ಹೋಳಿ ನನ್ನ ಕಡೆಯಿಂದ. ಅಡ್ವಾನ್ಸ್ ನಿಮ್ಮ ಕಡೆ ಎಲ್ಲ ಹ್ಯಾಪಿ ಹೋಳಿ ಆಗಿರ್ಬೋದು. ಬಟ್ ಇಲ್ಲಿ 5 ಡೇಸ್ ನಂತರ ಇಲ್ಲಿ ಆಡ್ತಾರೆ. ಸೊ ಇವತ್ತಿಲ್ಲೇ ಹೋಳಿ ಆಚರಣೆ ಮಾಡಿದ್ವಿ ನಾವು. ನೀವು ಹೇಗೆ ಹೋಳಿ ಆಚರಣೆ ಮಾಡಿದ್ರಿ ಅದ್ರ ಬಗ್ಗೆನೂ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಹೇಳಿ. ಓಕೆ ಫ್ರೆಂಡ್ಸ್, ನೀವು ಎಲ್ಲ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಹೇಳಿ ನೀವು ಹೇಗೆ ಹೋಳಿ ಆಡಿದ್ರಿ, ಹೇಗಿಲ್ಲ, ಹೇಗೆ ಆಚರಣೆ ಮಾಡಿದ್ರಿ ಅಂತ. ಓಕೆ ಫ್ರೆಂಡ್ಸ್, ಬನ್ನಿ. ಇಲ್ಲಿ ನೋಡಿ, ನಿತ್ವಿಕ್ ಭಾಳ ಹಠ ಮಾಡ್ತಾ ಇದ್ದ. ಅವನಿಗೆ ಒಳಗಡೆ ಕುಣಿಸಿದ್ರೆ ಅವನಿಗೆ ಆಗಂಗಿಲ್ಲ, ಯಾಕಂದರೆ ಅವನಿಗೆ ಹೊರಗಡೆ ಕರ್ಕೊಂಡ್ಬಂದು ಆಟ ಆಡಿಸಿ ಅಂತಾನೆ. ಸೊ ನೋಡಿ ಅವನು ಹೇಗೆ ಆಟ ಆಡಿದ ಅಂತ. ಓಕೆ ಫ್ರೆಂಡ್ಸ್. ಓಕೆ, ಮಕ್ಕಳೆಲ್ಲ ಎಂಜಾಯ್ ಮಾಡಿದರು. ನೆಕ್ಸ್ಟು ಟೈಲ್ಸ್ ಮಾಡೋರು ನಮ್ಮ ಮನೆಗೆ ಬಂದಿದ್ದರು. ಸ್ವಲ್ಪ ವರ್ಕ್ ಇತ್ತು, ಅದನ್ನು ಮಾಡಲಿಕ್ಕೆ ಮನೆಗೆ ಬಂದರು. ಅವ್ರು ಹೇಗೆ ಮಾಡಿದರು ಹೇಗಿಲ್ಲ ಅದನ್ನು ಸಹಿತ ನಿಮ್ಗೆ ಕೂಡ ನಾನು ಶೇರ್ ಮಾಡಿದ್ದೇನೆ. ಬನ್ನಿ ನೋಡಿ.
ತನಿಷ್ದು ಸೈಕಲ್ ಇದು. ನಿಮ್ಗೆ ಹೇಳಬೇಕಂದ್ರೆ ತನಿಷ್ದು 5 years ಬಿಫೋರ್ ಸೈಕಲ್ ಇದು. ಈಗ ಅವನು ಹೈಟ್ ಆಗಿದ್ದಾನೆ, ಸೊ ಅವನಿಗೆ ಇದು ಭಾಳ ಶಾರ್ಟ್ ಆಗಿದೆ. ಸೊ ಇದನ್ನು ಸೀಟ್ ಸ್ವಲ್ಪ ಮೇಲೆ ಎತ್ತಲಿಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ಅವನಿಗೆ ಟ್ರೈ ಮಾಡಿ ನಾನು ಸೈಕಲ್ ಹೊಡಿಲಿಕ್ಕೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದ. ಇಲ್ಲಾಂದರೆ ನನಗೆ ನ್ಯೂ ಸೈಕಲ್ ಬೇಕಂತೂ ಭಾಳ ಜಿದ್ ಮಾಡ್ತಾ ಇದ್ದ. ಅದಕ್ಕೆ ನಾವು ಟೈಲ್ಸ್ ಅವ್ರು ಬಂದಿದ್ರಲ್ಲ, ಅವ್ರ ಕಡೆಯಿಂದನೇ ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಸೊ ಬನ್ನಿ ಅವು ಸೈಕಲ್ ಹೇಗೆ ಹೊಡಿತಾನೆ ಅದನ್ನು ಸಹಿತ ನಿಮ್ಗೆ ಕೂಡ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವನಿಗೆ ಹೊಡೆಯಲಿಕ್ಕೆ ಬರ್ತಿರ್ಕಿಲ್ಲ, ಬಟ್ 2 days ಒಳಗೆ ಚಾಲೆಂಜ್ ಆಗಿ ತೊಗೊಂಡು ಅವ್ನು ಹೊಡೆಯಲಿಕ್ಕೆ ಕಲಿತ. ಹೇಳ್ಬೇಕಂದ್ರೆ ಇವು ಗ್ರೇಟು, ಯಾಕಂದರೆ ಅವ್ನು ಮಾಮಿ ಮಾತು ಕೇಳಿದ, ಅದನ್ನು ತೊಗೊಂಡು ಹೋಗಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಓಕೆ ಫ್ರೆಂಡ್ಸ್, ಬನ್ನಿ ಮತ್ತು ನಾನು ನಿಮ್ಗೆ ಕೂಡ ಏನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ತಾನೇ? ನಾನು ಸಹಿತ ಆರಾಮಿದ್ದೇನೆ. ಸೊ ಆ್ಯಕ್ಚುಲಿ ಇವತ್ತು ಭಾಳ ವರ್ಕ್ ಆಯಿತು. ಸೊ ಮನೆಯಲ್ಲಿ ನೋಡಿದರೆ ಎಲ್ಲ ಹರಡ್ಬಿಟ್ಟಿತ್ತು. ಯಾಕಂದರೆ ಇವತ್ತು ಸಂಡೇ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಸಂಡೇ ಇದ್ದಾಗನೇ ಎಲ್ಲ ವರ್ಕ್ ಜೋರಿರುತ್ತೆ ಎಲ್ಲರ ಮನೆಯಲ್ಲಿ ಅಂತ. ಸೊ 1 week ಒಳಗೆ ಏನೇನು ವರ್ಕ್ ಪೆಂಡಿಂಗ್ ಇರುತ್ತೆ ಅದೆಲ್ಲ ಸಂಡೇ ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯಲ್ಲಿ ಭಾಳ ವರ್ಕ್ ಇತ್ತು. ಸೊ ಮನೆಯಲ್ಲಿ ಅದರಲ್ಲಿ ವರ್ಕ್ ಅಂದರೆ ನಿಮ್ಗೆ ನೆನಪು ಬರುತ್ತೆ, ಬಿದ್ದು ಬಟ್ಟೆ ಒಗಿಬೇಕು, ಪಾತ್ರೆಗಳನ್ನು ತಿಕ್ಕಬೇಕು, ಇವೆಲ್ಲ ಇದೆ ಅಂತ. ಸೊ ಓಕೆ, ನೀವೆಲ್ಲ ಇವತ್ತು ಸಂಡೇ ಏನೇನು ವರ್ಕ್ ಮಾಡಿದ್ರಿ, ಏನೇನಿಲ್ಲ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ಮತ್ತು ನನಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ, ಯಾಕಂದರೆ ಇವತ್ತು ನಾನು ಏನೇನು ವರ್ಕ್ ಮಾಡಿದೆ ಏನಿಲ್ಲ ಅದೆಲ್ಲ ನಿಮ್ಗೂ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಏನೇನು ವರ್ಕ್ ಮಾಡಿದೆ ಏನೇನಿಲ್ಲ ಅದನ್ನೆಲ್ಲ ಸ್ವಲ್ಪ ಬಿಡ್ಲಾರಂಗೆ ನೋಡ್ರಿ. ಓಕೆ, ಮತ್ತು ಅಷ್ಟೇ ಅಲ್ಲದೆ ಮತ್ತೊಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಇವಳೇನಪ್ಪ ಬರೀ ಮಾರ್ಕೆಟ್ಗೆ ಹೋಗೋದೇ ಹೇಳ್ತಾಳೆ ಅಂತೀರಾ, ಬಟ್ ಏನು ಮಾಡೋದು, ಅಷ್ಟು ವರ್ಕ್ ಇರುತ್ತದೆ ಮಾರ್ಕೆಟ್ನಲ್ಲಿ. ಸೊ ಮಾರ್ಕೆಟಿಗೆ ನಾನು ನಮ್ಮ ಅತ್ತೆಯವ್ರ ಜೊತೆಗೆ ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ಹೋಗಿ ಬಂದ್ಕೂಳೆ ಮತ್ತು ನಾನು ಏನೇನು ವರ್ಕ್ ಮಾಡಿದೆ ಏನೇನಿಲ್ಲ ಅದನ್ನು ಸಹಿತ ನಿಮ್ಗೂ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್. ಸರಿ ಶೋನು. Strange time in my life. I took a drive home to clear my mind, and I ended back at your spot for what felt like the millionth time. Reconnection from separate sections, cause we could meet in the middle with no sense of direction. If it's sun up to sundown, we mess around, we're way too involved now. I never wanted someone to disappear, to just get out of here. I never wanted someone to take control. I let you take control. ಓಕೆ, ಫೈನಲಿ ಕ್ಲಾತ್ ಅಂಗಡಿಗೆ ಬಂದಾಯಿತು. ನಾವು ಇಲ್ಲೊಂದು ಶಾಪ್ ಇದೆ, ಅದು ಶಾಕಾಂಬರ ಅಂತೆ. ಓಕೆ ಬನ್ನಿ, ಒಳಗೆ ನಾವು ಏನೇನು ತೊಗೊಂಡ್ವಿ ಏನೇನಿಲ್ಲ ಅದನ್ನು ಸಹಿತ ನಿಮಗೂ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನಾವು ಬಟ್ಟೆಗಳನ್ನು ಖರೀದಿ ಮಾಡಿದ್ದೆ. ನಂತರ ಮನೆಯಲ್ಲಿ ತರಕಾರಿ ಇದ್ದಿರ್ತಿಲ್ಲ, ಸೊ ತರಕಾರಿ ಅಂಗಡಿಗಳಿಗೂ ಅಂದರೆ ಮಾರ್ಕೆಟಿಗೆ ಹೋಗಿದ್ವಿ. ಅದನ್ನು ಸಹಿತ ನಿಮಗೂ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಹದಿನೈದು ಮಾರ್ಕೆಟ್ ಗಲ್ಲಿ ಅಂತಾರಲ್ಲ, ಏನು ನೋಡಿ ಹೀಗಿದೆ. ಫೈನಲಿ ಸ್ವಲ್ಪ ತರಕಾರಿಗಳನ್ನು ಖರೀದಿ ಮಾಡಿದ್ವಿ, ಬಟ್ ಅಷ್ಟು ಕಲೆಕ್ಷನ್ ಇದ್ದಿರ್ತಿಲ್ಲ. ಯಾಕಂದರೆ ಬರೀ ಟೊಮೊಟೊ, ಆನಿಯನ್ನು, ಮೆಣಸಿನ್ಕಾಯಿ ಇವೇ ಇದ್ದು. ಸೊ ಅಷ್ಟೇ ಎಷ್ಟು ಬೇಕಷ್ಟು ಖರೀದಿ ಮಾಡಿದ್ವಿ. ಮತ್ತು ಕ್ಲಾತ್ ಅಂಗಡಿಗೆ ಬಂದ್ವಿ ನಾವಿಲ್ಲಿ. ಸ್ವಲ್ಪ ನಮಗೆ ಮಾಸ್ಕ್ ಬೇಕಾಗಿತ್ತು, ಯಾಕಂದರೆ ಈಗ ಮತ್ತು ಕೊರೋನಾ ಜಾಸ್ತಿ ಆಗಿದೆ. ಪ್ಲೀಸ್ ಮನೆಯಲ್ಲಿ ತಿಂದ್ರಿ, ಯಾಕಂದರೆ ಹೊರಗಡೆ ಅಡ್ಡಾಡಬೇಡ್ರಿ, ಯಾಕಂದರೆ ಕೊರೋನಾ ಮತ್ತು ಜಾಸ್ತಿ ಆಗಿದೆ. ಓಕೆ, ಮತ್ತು ಇಲ್ಲಿ ನಾವು ಬೇಲೂರು ಪಾರ್ಸೆಲ್ ತೊಗೊಂಡು ಇಲ್ಲಿ ಬಾದಾಮಿ ಕುಡಿಯಲಿಕ್ಕೆ ಬಂದರೆ
ನಾನು ಅದು ಯಾವಾಗ ಬಂದರೂ ಕರ್ಕೊಂಬಂದು ಕುಡಿಸ್ತಾರೆ, ಯಾಕಂದರೆ ಅಷ್ಟು ಚಲೋ ಇರುತ್ತದೆ. ಟ್ರೈ ಮಾಡಿ. ಅಲ್ಲಿ ಯಾರ್ಯಾರು ಇದ್ದರೆ ಖಂಡಿತವಾಗಿ ಬಾದಾಮ್ ಮಿಲ್ಕನ್ನು ಟ್ರೈ ಮಾಡಿ. ಓಕೆ, ಫೈನಲಿ ಎಲ್ಲ ಮುಗೀತು ಶಾಪಿಂಗು. ಈಗ ಹೊರಡ್ತಾ ಇದ್ದೇವೆ. ಬನ್ನಿ, ನೈಟ್ ಆಗಿತ್ತು. ಫೈನಲಿ ಮನೆಗೆ ಬಂದಾಯಿತು. ನಾವೀಗ ಬರ್ತಾಯಿದ್ದೇವೆ. ನೈಟ್ ಆಗಿತ್ತು ಭಾಳ, ಸೊ ಅದಕ್ಕೆ ಲೇಟ್ ಆಯಿತು. ಓಕೆ, ಬನ್ನಿ. ಮನೆಗೆ ಬಂದ ನಂತರ ಸ್ವಲ್ಪ ವರ್ಕ್ ಇತ್ತು, ಅದನ್ನು ಸಹಿತ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಓಕೆ, ಬನ್ನಿ. ನಾನು ಏನೇನು ವರ್ಕ್ ಮಾಡಿದ್ದೆ ಅದನ್ನು ಸಹಿತ ನಿಮ್ಗೆ ಕೂಡ ಶೇರ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಫೈನಲಿ ಬೆಡ್ ಕ್ಲೀನ್ ಮಾಡಿದೆ. ನಂತರ ಸ್ವಲ್ಪ ವರ್ಕ್ ಇತ್ತು, ಮತ್ತು ನಿತಿಕಾದು ಮತ್ತು ಚೋಟುದು ಬಟ್ಟೆಗಳನ್ನೆಲ್ಲ ಸರಿ ಮಾಡಿ ಇಡಬೇಕಂತ ಹೋಗ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಹುಡುಗರು ಮನೆಯಲ್ಲಿ ತುಂಬಾ ಹರಿವು ಇಡ್ತಾರೆ. ಮನೆಯಲ್ಲಿ ನಿಮ್ಗೆ ಗೊತ್ತು, ಮಕ್ಕಳಿದ್ದ ಮನೆಯಲ್ಲಿ ಎಷ್ಟು ಸಾಮಾನುಗಳು ಒಗಿತಾರೆ, ಅದನ್ನು ಎಷ್ಟು ಮೇಂಟೈನ್ ಮಾಡಬೇಕಂತ. ಎಷ್ಟು ತೆಗೆದಿಟ್ಟರು ಮತ್ತೆ ಪದೇ ಪದೇ ಅದೇ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಓಕೆ, ಬನ್ನಿ. ನಾನು ಏನೇನು ವರ್ಕ್ ಮಾಡಿದ್ದೆ ಅದನ್ನು ಸಹಿತ ನಿಮ್ಗೆ ಶೇರ್ ಮಾಡ್ತೀನಿ. ಮತ್ತು ಚೋಟುಗಳು ಏನೇನು ನಾನು ಇವತ್ತು ಮಜಾ ಮಾಡಿದೆ ಅದು ಸಹಿತ ನಿಮ್ಗೂ ಶೇರ್ ಮಾಡ್ತೀನಿ. ಓಕೆ, ಬನ್ನಿ. ಹಾಯ್ ಫ್ರೆಂಡ್ಸ್, ಹಾಯ್ ಮಾಡು, ಹಾಯ್ ಮಾಡು, ಎಲ್ಲರಿಗೂ ಹಾಯ್ ಮಾಡು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಳು ನಿತ್ವಿಕ್, ನಿತ್ವಿಕ್. ಹಾಯ್ ಮಾಡು, ಹಾಯ್ ಮಾಡು ನಿತ್ವಿಕ್, ಹಾಯ್ ಮಾಡು ಎಲ್ಲರಿಗೂ, ಹಾಯ್ ಮಾಡು. ಹಾಯ್, ಅಲ್ಲೋಡು ಅಲ್ಲೋಡು ಅಲ್ಲೋಡು. ಹಾಯ್, ಹಾಯ್ ಫ್ರೆಂಡ್ಸ್ ಮಾಡು. ಹಾಯ್ ಫ್ರೆಂಡ್ಸ್. ಟೈಗರ್ ಇದೆ ನಮ್ಮ ಮನೆಯಲ್ಲಿ ಅಂತ. ಟೈಗರ್. ಫಸ್ಟ್ ಟೈಮ್ ಈ ಥರ ನನ್ನ ಗೂಡು ಆಟ ಆಡಿದ್ದು. ಯಾಕಂದರೆ ಅವನು ಜಾಸ್ತಿ ನನ್ನ ಗೂಡು ಇರಲ್ಲ, ಯಾಕಂದರೆ ಅವನು ಕೆಳಗೆ ಬೀಡು ಅಂತೇಳಿ ಹಠ ಮಾಡ್ತಾನೆ. ಓಕೆ, ಬನ್ನಿ. ಈಗ ಮಕ್ಕಳು ಮನೆಯೆಲ್ಲ ಹೇಗೆ ಹರಿವಿಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ಸಾಮಾನು ಮತ್ತು ನಾನು ಅವರು ಪ್ಲೇಸ್ದಲ್ಲಿ ಚೆನ್ನಾಗಿ ತೆಗೆದಿಡಬೇಕು, ಇಲ್ಲಾಂದರೆ ಮತ್ತು ಅವರು ಇನ್ನೂ ಜಾಸ್ತಿ ಸಾಮಾನುಗಳನ್ನು ಒಗಿಲಿಕ್ಕೆ ಟ್ರೈ ಮಾಡ್ತಾರೆ. ಅಷ್ಟೇ ಅಲ್ಲದೆ ನೋಡಿ, ನಿತ್ವಿಕ್ ಬಂದು ನನಗೆ ಹೇಳ್ತಾ ಇದ್ದಾನೆ. ನಿತ್ವಿಕ್ ಈಗ 10 ಮಂತ್ ಅವನು ಆದ. ಇವು ಫಸ್ಟ್ ಮಮ್ಮಿ ಅಂಥೇಳಿ ಕರೆದಿದ್ದಾನೆ ನನಗೆ. ಸಾರಿ, ಮಮ್ಮಿ ಅಲ್ಲ, ಮಮ್ಮ ಅಂತ. ನೆಕ್ಸ್ಟ್ ಅವು ವಿದ್ಯಾ ಅಂತ ನಮ್ಮ ಸಿಸ್ಟರ್ ಇದ್ದಾಳೆ, ಅವಳ ಹೆಸರು ಕರೀಲಿಕ್ಕೆ ಟ್ರೈ ಮಾಡ್ತಾನೆ, ವಿದ್ಯಾ ಅಂತ. ಓಕೆ, ಅಷ್ಟೇ ಅಲ್ಲದೆ ಮತ್ತು ನೆಕ್ಸ್ಟು ಪಪ್ಪ, ಆಮೇಲೆ ದಾದಾ, ಇವೆಲ್ಲ ವರ್ಡ್ ಅವು ಯೂಸ್ ಮಾಡ್ತಾ ಇದ್ದಾನೆ. ಯಾಕಂದರೆ ಈಗ ಇಷ್ಟು ಲಘು ಅವನಿಗೆ ಮಾತು ಬರಲಿಕ್ಕೆ ಟ್ರೈ ಆಗ್ತಾಯಿದೆ. ಮತ್ತು ಅಷ್ಟೇ ಅಲ್ಲದೆ ಅವನಿಗೂ ಇಷ್ಟು ಲಘು ಅವು ನಡೀತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಬನ್ನಿ. ನೋಡಿದ್ರಲ್ಲ. ಈಗ ಇನ್ನೊಂದು ನಿಮ್ಗೆ ಕೂಡ ಒಂದು ವಿಷಯ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಮ್ಮದು ಆ್ಯನಿವರ್ಸರಿ ಬಂತು. ಸೊ ನಾವು ಆ್ಯನಿವರ್ಸರಿಗೆ ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿಲ್ಲ, ಅದನ್ನು ಸಹಿತ ನಿಮ್ಗೆ ಕೂಡ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಮಾತು ಹೇಳಬೇಕಂದ್ರೆ, ಈಗ ಈ ವೀಕ್ನಲ್ಲಿ ಮತ್ತು ನಾವು ಎಲ್ಲೋ ಟ್ರಾವೆಲ್ ಹೋಗ್ತಾ ಇದ್ದೇವೆ, ಅದನ್ನು ಸಹಿತ ನಿಮ್ಗೆ ಕೂಡ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದು ಎಲ್ಲಿ ಹೋಗ್ತೀನಿ, ಎಲ್ಲಿಲ್ಲ, ಅದನ್ನು ನಿಮ್ಗೆ ಕೂಡ ಖಂಡಿತವಾಗಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.
ಮತ್ತು ಪ್ಲೀಸ್ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.